ದಲ್ಲಿ ಭಾರಿ ವ್ಯತ್ಯಾಸಗಳಾಗಿದೆ. ಸ್ಪೇಸ್ ಜೆಟ್ ವಿಮಾನ ಸಂಸ್ಥೆ ಹೆಚ್ಚುವರಿ ಫ್ಲೈಟ್ಗಳನ್ನು ಈಗ ವ್ಯವಸ್ಥೆ ಮಾಡ್ತಿದೆ. ಇಂಡಿಗೋ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯ ಆಗಿದೆ. ಸ್ಪೇಸ್ ಜೆಟ್ ವಿಮಾನ ಸಂಸ್ಥೆ ಹೆಚ್ಚುವರಿ ಫ್ಲೈಟ್ಗಳನ್ನು ಈಗ ಒದಗಿಸ್ತಾ ಇದೆ. ಮುಂಬೈ, ಚೆನ್ನೈ, ದೆಹಲಿ, ಜೈಪುರ ಇನ್ನು ಹೈದರಾಬಾದ್ ಸೇರಿದಂತೆ ಅನೇಕ ಪ್ರದೇಶಗಳಿಗೆ ಹೆಚ್ಚುವರಿ ವಿಮಾನಗಳ ಹಾರಾಟವನ್ನು ಶುರು ಮಾಡಲಾಗಿದೆ. ಕೆಂಪೇಗೌಡ ಏರ್ಪೋರ್ಟ್ನಿಂದ ಫ್ಲೈಟ್ಗಳ ಹಾರಾಟ ಕೂಡ ಈಗಾಗಲೇ ಒಂದು ಮಟ್ಟಿಗೆ ಶುರುವಾಗಿದೆ. ಬೆಂಗಳೂರು ಟು ಮುಂಬೈಗೆ ಹೆಚ್ಚುವರಿ ಫ್ಲೈಟ್ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ. ಕಳೆದ 5 ದಿನಗಳಿಂದ ಎಸ್ಪೆಷಲಿ ಇಂಡಿಗೋ ಏರ್ಲೈನ್ ಸರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇಲ್ಲ, ಮಾಹಿತಿಗಳನ್ನು ಕೊಡ್ತಾ ಇಲ್ಲ. ಕೊನೆಯ ಹಂತದಲ್ಲಿ ಫ್ಲೈಟ್ಗಳನ್ನು ಕ್ಯಾನ್ಸಲ್ ಮಾಡುವಂಥ ಘಟನೆಗಳು ನಡೀತಾ ಇತ್ತು. ಅದು ಕೂಡ ದೇಶದಾದ್ಯಂತ. ನಾವು ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನವನ್ನು ನೋಡೋದಾದರೆ ದೃಶ್ಯದಲ್ಲೂ ಕೂಡ ಗಮನಿಸಬಹುದು. 5 ದಿವಸದಿಂದಲೂ ಕೂಡ ಒಂದು ಸರಿಯಾಗಿ ಮಾಹಿತಿಗಳನ್ನು ಕೊಡ್ತಾ ಇಲ್ಲ. ಕೊನೆ ಕ್ಷಣದಲ್ಲಿ ಫ್ಲೈಟ್ಗಳನ್ನು ಕ್ಯಾನ್ಸಲ್ ಮಾಡಿರೋದು, ಡಿಲೇ ಆಗಿರೋದು, ಅವರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ವಿಮಾನ ನಿಲ್ದಾಣದಲ್ಲಿ ಕೊಡುವಂಥ ಕೆಲಸ ಅಥವಾ ಪರ್ಯಾಯ ವ್ಯವಸ್ಥೆ ಬಗ್ಗೆಯೂ ಕೂಡ ಇಂಡಿಗೋ ಏರ್ಲೈನ್ ಸರಿಯಾಗಿ ರೆಸ್ಪಾಂಡ್ ಮಾಡ್ತಿಲ್ಲ ಅನ್ನೋ ದೊಡ್ಡ ಮಟ್ಟದ ಆಕ್ರೋಶ ದೇಶದೆಲ್ಲೆಡೆ ಆಗ್ತಿದೆ. ಮತ್ತೊಂದು ಕಡೆಯಲ್ಲಿ ಈಗಾಗಲೇ ಅಪಾಲಜಿಯನ್ನು ಸಾರಿ ಕೇಳುವಂಥ ಕೆಲಸವನ್ನು ಕೂಡ ಇಂಡಿಗೋ ಮಾಡಿದೆ. ಇತ್ತ ಸ್ಪೇಸ್ ಜೆಟ್ ವಿಮಾನ ಸಂಸ್ಥೆ ಹೆಚ್ಚುವರಿಯಾಗಿ ಫ್ಲೈಟ್ಗಳನ್ನು ಒದಗಿಸುವಂಥ ಕೆಲಸ ಮಾಡ್ತಿದೆ. ಒಂದು ಬೇರೆ ಬೇರೆ ಫ್ಲೈಟ್ ಸಂಸ್ಥೆಗಳು ಕೂಡ ಈಗಾಗಲೇ ಫ್ಲೈಟ್ ಟಿಕೆಟ್ಗಳನ್ನು ಜಾಸ್ತಿ ಮಾಡಿದೆ, ಪ್ರೈಸ್ಗಳನ್ನು ಜಾಸ್ತಿ ಆಗಿದೆ. 20-25 ಸಾವಿರಕ್ಕೂ ಹೆಚ್ಚು ಡಬಲ್ ಹಣವನ್ನು ಪಡ್ಕೊಳ್ತಿದ್ದಾರೆ. ಸದ್ಯ ಒಂದು ಕೊಂಚ ಮಟ್ಟಿಗೆ ಫ್ಲೈಟ್ಗಳ ಹಾರಾಟ ಶುರುವಾಗಿದೆ. ಈಗಾಗಲೇ 10ರಿಂದ 15 ಫ್ಲೈಟ್ಗಳು ಹಾರಾಟವನ್ನು ಶುರು ಮಾಡಿಕೊಂಡಿದೆ. ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಾಸ ಆಗಿರುವುದು ಈಗಾಗಲೇ ಪರದಾಡ್ತಿದ್ದಾರೆ ಪ್ಯಾಸೆಂಜರ್ಸ್ಗಳು. ಬೇರೆ ಫ್ಲೈಟ್ ಟಿಕೆಟ್ಗಳ ದರ ಕೂಡ ಬಲು ದುಬಾರಿಯಾಗಿದೆ. 15ರಿಂದ 20 ಸಾವಿರ ಬೆಲೆ ಏರಿಕೆಯನ್ನ ಮಾಡಿದ್ದಾರೆ ಏರ್ಲೈನ್ಸ್ ಅವರೆಲ್ಲ. ದುಪ್ಪಟ್ಟು ದರ ನಿಗದಿ ಮಾಡಿ ಫ್ಲೈಟ್ಗಳನ್ನು ಹಾರಾಡಿಸ್ತಿದ್ದಾರೆ. ಅನಿವಾರ್ಯ ಅನ್ನೋವಂಥ ಪರಿಸ್ಥಿತಿ ಇದೆ ಈಗ. ಕಳೆದ 5 ದಿನಗಳಿಂದಲೂ ಕೂಡ ಈ ಸಮಸ್ಯೆಗಳಾಗಿ ಬೇರೆ ಬೇರೆ ದೇಶಗಳಿಗೆ, ಬೇರೆ ಬೇರೆ ಊರುಗಳಿಗೆ ಹೋಗುವಂಥ ಪ್ಲ್ಯಾನ್ ಮಾಡ್ಕೊಂಡಿರೋರು ಪ್ಲ್ಯಾನ್ ಉಲ್ಟಾ ಆಗಿದೆ. ಸಮಸ್ಯೆಗಳಿದ್ದಾರೆ. ಈಗ ಯಾವುದಾದ್ರೂ ಸಿಕ್ಕಿದ್ರೂ ಪರವಾಗಿಲ್ಲ, ಬೇರೆ ಊರಿಗೆ ಹೋಗಬೇಕನ್ನೋ ಮೈಂಡ್ ಸೆಟ್ಟಿಗೆ ಬಂದಿರ್ತಾರೆ. ಇಂಥ ಸಂದರ್ಭದಲ್ಲಿ ಬೇರೆ ಏರ್ಲೈನ್ಸ್ಗಳು ಕೂಡ ಈ ಫ್ಲೈಟ್ ಟಿಕೆಟ್ಗಳನ್ನು ಜಾಸ್ತಿ ಮಾಡುವಂಥ ಕೆಲಸ. ಒಂದು ಇಯರ್ ಎಂಡ್ ಬೇರೆ ಇದೆ, ಇನ್ನೇನು ಒಂದು ವಾರ ಕಳೆದ್ರೆ ಮತ್ತೆ ಸಾಲು ರಜೆಗಳು ಕೂಡ ಬರುತ್ತೆ. ಈ ಸಂದರ್ಭದಲ್ಲಿ ಇಂಡಿಗೋ ಫ್ಲೈಟ್ಗಳ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಅಲ್ಲ, ಸಿಕ್ಕಿದ್ದೇ ಚಾನ್ಸ್ ಅನ್ನೋ ನಿಟ್ಟಿನಲ್ಲಿ. ಯಾಕಂದರೆ ಡಿಮಾಂಡ್ ಕೂಡ ಜಾಸ್ತಿನೇ ಇದೆ. ಹಾಗಾಗಿ 15ರಿಂದ 20 ಸಾವಿರ ಬೆಲೆ ಏರಿಕೆ ಅಂತ ಮಾಡೋ ಕೆಲಸ ಮಾಡ್ತಿದ್ದು ಒಟ್ಟಲ್ಲಿ ಪ್ಯಾಸೆಂಜರ್ಸ್ಗಳು ಮತ್ತೆ ಚಿಂತಾಜನಕರಾಗಿ ಪರದಾಡ್ತಿದ್ದಾರೆ ಏರ್ಪೋರ್ಟ್ನಲ್ಲೇ.